ಇಲ್ಲಿ ಅವ್ರು 12 ವರ್ಷ ಇಲ್ಲೇ ಇದ್ರಲ್ಲಿ. ತದ್ದೇವಾಡಿಗೆ ಇದು ಆಸ್ಥಾನದೊಳಗೆ ತದ್ದೇವಾಡಿ ಆಗ ಆಸ್ಥಾನದೊಳಗೆ ಇತ್ತಲ್ರಿ ತರ್ಕನಾಡ ಸೇರಿ ಸಾವಿರ ಸರಿ ಆಗ ಅವರು ಆ ಕಡೆ ಹೋಗೇ ಇಲ್ಲ. ಒಂದೇ ಒಂದು ನಮ್ಮ ಮಾಹಿತಿ ಅನುಸಾರ ಒಂದೇ ಒಂದು ಅಂದ್ರೆ ಅವರು ಚಿಕ್ಕನ ದಿನಿಗೆ ಅದು ಇರಲಿ ಅಥವಾ ಕೂಡಲ ಸಂಗಮ ಇರಲಿ. ಚಿಕ್ಕನ ದಿನ ಹಚ್ಚಿಕದ ಕೂಡಲ ಸಂಗಮ ಹಚ್ಚಿಕದ ಅಲ್ಲಿ ಅವ್ರು ಸೋದರತಿ ಇದ್ದರು ಅನ್ನೋದು ಒಂದು ನಮ್ಗೆ ಮಾಹಿತಿ ಅಷ್ಟೇ. ಯಾಕೆ ಬಗೆವಾಡಿ ಅವ್ರ ತಂದಿದ್ರು, ಇಂಗಳಿಗೆ ಅವ್ರ ತಾಯಿ ತವ್ರ ಮನೆ ಅಲ್ಲೇ ಹುಟ್ಟಿದ್ದು ಅಂದ್ರೆ ಅವ್ರು ಅಲ್ಲಿಗೆ ಹೋಗಿರ್ಬೋದು ಇಲ್ಲ ಅಲ್ಲಿ ಹೋಗಿದ್ರು ಅದು ಒಂದೇ ಒಂದು ಕೊಡ್ತಾರೆ. ಅವ್ರು ಅಕ್ಕಿ ಇದ್ದರು ಸ್ವಾದ ಅದು ಅಟ್ಟೆ. ಅದನ್ನು ಬಿಟ್ಟರೆ ಅವ್ರು ಆ ಕಡೆ ಹೋಗೇ ಇಲ್ಲ. ಅವ್ರು ಹೋಗೇ ಇಲ್ಲ. ಆನಂತರ ಇಲ್ಲೇ ಅವರು ಮಂಗಳೂರಿಗೆ ಬಂದ್ರಿ. ವಚನ ಸಾಹಿತ್ಯಗಳು ಇಲ್ಲೇ ಬಂದರು. ಇಲ್ಲೇ ಪ್ರಮೋಷನ್ ಆದ ಕೂಡಲೇ ಅಲ್ಲಿ ಮಂತ್ರಿ ಆದರು. ಮಂತ್ರಿ ಆದ ಕೂಡಲೇ ಎಲ್ಲ ಅವರು ವರ್ತನೆ ಮೇಲೆ ಕ್ರಾಂತಿ ಮಾಡ್ಸೋಕೆ ಕಷ್ಟ ಮಂದಿ ಅಂತಂದ್ರೆ ಒಂದು ಸಾಮಾನ್ಯ ಭಾಷೆ ರಾಜಕಾರಣ ಮಾಡಿ ಅವಾಗ ಇವ್ರಿಗೆಲ್ಲ ಬಸವಣ್ಣ ಮ್ಯಾಗ ಬರೀತಾರೆ. ಉಳಿವಿ ಚನ್ನಬಸವಣ್ಣವರು ಅವರು ಸಾಹಿತ್ಯಗಳನ್ನು ತೋಡು ಹೋದರು. ಬಸವಣ್ಣನ ಹತ್ಯೆ ಆದ ಕೂಡಲೇ 300 ವರ್ಷದ ಯಾರೋ ಹೆಸರು ತೋರಿಸಿಲ್ಲ. ಈಗ ಏನು ಮಾಹಿತಿ ಹೇಳ್ತಾರೆ ಇವೆಲ್ಲ ಹೇಳೋದು ಈ ಕಡೆ ಬ್ರಿಟಿಷ್ ಅಂತಾರೆ. ಈ ಬ್ರಿಟಿಷ್ ನಂತರ ಅವಾಗ 300 ವರ್ಷದಿಂದ ಯಾರು ಬಸವಣ್ಣ ಹೆಸರ ವಚನ ಅಥವಾ ಸಾಹಿತ್ಯ ಯಾರು ಮಾಡಬೇಕಿಲ್ಲ. ಆಯ್ತು ಕೆಲವು ಮಂದಿ ಆ ವಚನ ಪ್ರಿಯಗಳಿದ್ದವು. ಈಗ ನಾವು 4 ಮಂದಿ ಅನ್ಕೊಂಡಿದ್ದೀವಿ ಹಿಂಗೆ ಕೂಡಿ ಅಷ್ಟೇ 4 ವಚನ ತೋರು ಅಷ್ಟೇ ಪೂಜೆ ಮಾಡೋದು. ಬ್ರಾಹ್ಮಣ ಮಂದಿರೇ ಒಂದು ತಲೆ ಇಲ್ಲ ಅದು ಹಾಳಾಗಬಾರ್ದು. ಅವ್ರದ್ದೇನಂದ್ರೆ ಅವ್ರು ಹಾಳಾಗ್ಬಾರ್ದು. ಬ್ರಾಹ್ಮಣದ ಏನೇ ಕರಲ್ಲ ಅದು ತೆಗಿಬಾರ್ದು. ಅವ್ರದ್ದು ಒಂದೇ ಆಗಲಿ ಇದು ಯಾವ ಕಾಲಕ್ಕೆ ಈ ಜಗತ್ತಿಗೆ ಉಪಯೋಗ ಬರ್ತದೆ. ಹಿಂಗೊಂದು ಇದು ಇತ್ತು ಲೆಕ್ಕಾಚಾರ ಇತ್ತು. ಅದಕ್ಕೆ ಅವ್ರು ಇಷ್ಟಾರ ಹಳೆ ಮಂದಿ ಎಲ್ಲ ಮತ್ತು ಅದು ಹತ್ಯೆ ಇದು ಆಗೋಣ ಮತ್ತು ಅವ್ರ ಹೆಸರೇ ಅನ್ನ ಮಾಡಿ ಇದೇ ವರ್ಚಸ್ಸು ಮತ್ತು ಅವನಿಗೂ ರಾಜರು ಹೊರಡು ಹೇಳ್ತಾರೆ. ಅಪ್ಪನ ಕೊಲ್ತಾಗ ಮಗ ಅಧಿಕಾರಕ್ಕೆ ಬರ್ತಾನ ಅಲ್ಲಿಂದ ಚಲೋ. ಹೀಗೆಲ್ಲ ಆಗ್ಯಾವ. ಒಂದು ರಾಜಕಾರಣ ಅದ್ರ ಬಗ್ಗೆ ಏನು ಮಾತಾಡಿದ್ರೆ ಆದರೆ ನಮ್ಮ ಇದರಲ್ಲಿ ಅಭ್ಯಾಸ ಪ್ರಮಾಣೆ ನಮ್ಮದೊಂದು ಇದ್ರದ್ದು ಪ್ರಮಾಣೆ ಕೂಡಲ ಸಂಗಮ ದೇವ ಅಂತ ಹೇಳಿ ಪ್ರತ್ಯೇಕ ಒಂದು ವಚನ ಮಾಡ್ಯಾರ. ಎಲ್ಲ ಇದೇ ಕೂಡಲ ಸಂಗಮ ದೇವ ಅಂತ ಹೇಳಲ್ಲ. ಮತ್ತು ಕೂಡಲು ಸಾಕಷ್ಟು ಅದಾವೆ. ಸಾಕಷ್ಟು ಅದಾವಂದ್ರೂ ಅಲ್ಲಿ ಹೊಡ್ಸೋದು ಬರಲ್ಲ. ಅಲ್ಲಿ ಮತ್ತು ಪಟ್ಟಣ ಶೆಟ್ಟಿಯವರೇ ಮತ್ತು ಮಾತೆ ಮಾದೇವಿ ಬರ್ದಿಲ್ರಿ. ಮುಂದೆ ಕೂಡಲ ಸಂಗಮ ದೇವರು ಲಿಂಗದೇವ ಅಂತ ಹೇಳಿ ಹಾಕಿದ್ರು, ಚೇಂಜ್ ಮಾಡಿದ್ರು. ಮತ್ತು ಅದಕ್ಕೆ ಒಪ್ಪಲಿಲ್ಲ ಸರ್ಕಾರ. ಹೆಂಗೆ ಹೋಗ್ತದೆ ಈಗ ಯಾರ್ದು ಮಕ್ಕಳು ನಮ್ಮ ಈಗ ನಾವು ಭಜನಾ ಕಲಾವಿದರು. ನಾವು ಸ್ವತಃನೇ ಗಾಯಕರು. ಯಾರು ಬರ್ದಾರ ಅವ್ರದ್ದೇ ಹೆಸರು ಹಿಂಗೆ ಭಜನೆ ಮಾಡ್ಬೇಕಾದ್ರೆ ಅವ್ರದ್ದೇ ಹೆಸರು. ಹಿಂಗೆ ಅದು ನೇಮ್ ಅದ. ಈಗ ಪುರಂದರ ಬಿಟ್ಟಲ್ಲ ಕನಕದಾಸರ ಅವ್ರಿಗೆ ಕನಕದಾಸರೇ ಇರ್ಬೇಕು. ನಿಜಗುಣಿ ಅವ್ರದ್ದೇ. ಸಪ್ಪಾಡಿಪ್ಪರು ಅವರೇ ಇರ್ಬೇಕು. ಮಾಲಿಂಗರಂಗರದು ಅವರದೇ ಇರ್ಬೇಕು. ಏಕನಾಥ ಮಹಾರಾಜೇ ತುಕಾರಾಮ್ ತಗೋದು ಏಕನಾಥ್ ಹಾಕೋದು ತಪ್ಪ. ಆದರೆ ನಿಮ್ಗೆ ಒಂದು ಹೇಳ್ಬೇಕಾದ್ರೆ ಸಿದ್ದೇಶ್ವರ ಅಪ್ಪಾಜಿಯವರಿಗೂ ಇದು ಹೇಳಿದೆವು. ಈ ಒಂದು ವರ್ತನೆಯಾಗಿಂದೇ ನಾವು ಇಲ್ಲಿಂದ ತಿಳ್ಕೊಳ್ಳೋದು. ಆದರೆ ನಮ್ಮ ಬಳಿ ಏನು ಪ್ರೂಫ್ ಇಲ್ಲ. ಅವ್ರ ಬಳ್ಳರಿ ಏನೋ ಇಲ್ಲರಿ ಅದು ರಚನಾತ್ಮಕ ಮಾಡ್ಯಾರ ಅವ್ರು. ಅಲ್ಲಿ ಇಲ್ಲ ನಮ್ಗೆ ನಾವು ಯಾರಿಗೆ ನೋಡ್ರಿ ಶಿಲಾನ್ಯಾಸ ಹಿಂಗೆ ಯಾಕ್ರೆ ಬೇಕಾದ ಏನೂ ಇಲ್ಲ. ಅಲ್ಲಿ ದೇವಸ್ಥಾನ ಪುರಾತನ ಅಂತ ಶಿಲಾನ್ಯಾಸ ಬೇಕು. ಈಗ ನೋಡ್ರಿ ನಮ್ಮ ಆ ಕುಟುಂಬ ಬಗ್ಗೆ ಸ್ವಲ್ಪ ಮಾತಾಡ್ತೇವೆ. ಅಲ್ಲಿ ಪ್ರಗತಿ ಅನ್ನೋದು ಏನಿತ್ತು ಊರದಲ್ಲಿ ಅದೇನು ಇದ್ರಿಗೆ ಬಾಯಿ ಬಿಟ್ಟು ಇದ್ರಿಗೆ ತಂದು ಕಟ್ಟ್ಯಾರ ನೋಡ್ರಿ. ಅಷ್ಟೇ ಗುಡಿ ಕೆಳಗೆ ಆ ಟೈಪ್ ಅಂದರೆ ಈಗ ನ್ಯೂರಿಗೆ ಕೂಡ ಅಂತ ಹೇಳಿ ಒಂದದ ಚರ್ಚನ ಬಳಿ ಅಲ್ಲಿ ಸಂಗಮನಾಥ್ನೇ ಆ ಟೈಪ್ ಅದು ಇತ್ತು. ಮುಂದೆ ಆ ಡ್ಯಾಮದವ ಏನು ಮಾಡದ ಅದು ತೆಗೆದು ಮ್ಯಾಗ ಕಟ್ಟಿ ಗುಡಿ ಕಟ್ಟಿಕೊಟ್ಟು ಅದಕ್ಕೆ ಲಿಂಗಿ ದರ್ಶನ ಮಾಡಕ್ಕೆ ಮನೆ ಮಾಡಿ ಅದರದಿಂದ ಅದಕ್ಕೆ ಇದು ಬಂತು, ತೇಜ್ ಅಂತ ಬಂತು.
ಪ್ರಚಾರ ಆಯ್ತು ರೀ. ನಂತರ ಅಂದರೆ ಇವ್ರು ಯಾರು ಅವ್ರು ಯಾರು ಮಂತ್ರಿ ಜೆ.ಎಚ್. ಪಟೇಲ್ರು ಜೆ.ಎಚ್. ಪಟೇಲ್ ಅವರೇ ದುಡ್ಡು ಬಿಡುಗಡೆ ಮಾಡಿದ್ರು 200 ಕೋಟಿ. ಆವಾಗ ಅದು ಫುಲ್ ಡೆವಲಪ್ ಆಯ್ತು. ಡೆವಲಪ್ಮೆಂಟ್ ಈಗ ಮತ್ತೊಂದು ಚಿಕ್ಕ ಸಂಗಮದಲ್ಲಿ ಚಿಕ್ಕ ಸಂಘ. ಆ ಚಿಕ್ಕ ಸಂಗಮದ ಅರ್ಚಕರೇ ಇಲ್ಲಿ ಬಂದಿದ್ರು ದೋಷ ನಿವಾರಣೆ ತೆಗಿಲಿಕ್ಕೆ ಇಲ್ಲಿ. ಅವು ಅಲ್ಲಿ ಕೇಳಿದ ನಮ್ಗೆ ಹೇಳಿದೆವು ಬಸವಣ್ಣವರು ಕೂಡ ಸಂಗಮದ ಹೆಸರು ಬಂದರು ಇಲ್ಲೇ ವಚನ ಬಂದು ತಿನ್ನಂದೆವು ಅವ್ರು ಕೇಳಿದ್ರು ನೀವು ಯಾರೇ ಬಂದಿದ್ದೀರಿ. ನಾನೇ ಬಸವಣ್ಣನ ಐಕ ಸ್ಥಳ ನೀವು ಕೂಡ ಸಂಗಮ ಅಂತೀರಿ, ನೀವು ಯಾರ ಮೇಲೆ ಬರ್ತೀರಿ, ನಿಮ್ಮಲ್ಲಿ ಏನು ಪ್ರೂಫ್ ಅದಾಯಿತು ಇಲ್ಲೇ ಬಂದು ನೀರೊಳಗೆ ಐಕ ಆದರು ಅನ್ನೋಂಥದ್ದು ಏನಾದ್ರು ಅವಾಗ ಅವರು ನಿಂತು ಹಿಂಗಾದ್ರೆ ಆದ್ರೆ ನಮ್ಮಲ್ಲಿ ಪ್ರೂಫ್ ಅಂದರೆ ಏನೂ ಇಲ್ಲ. ಇವ್ರು ಏನು ಪ್ರೂಫ್ ಅಂದ್ರೆ ಬರದಾರ ಪಟ್ಟಣ ಶೆಟ್ಟಿ ಅವರು ಅಟ್ಟೆ ಬರ್ದಾರಿ. ಮತ್ತು ಇಲ್ಲಿ ಹಲಸಂಗಿ ಚನ್ನವೀರ ಕವಿ ಐತೆ, ಮೊದಲು ಚಂದ ಕವಿ ಐತೆ, ಅವರು ಜಗಲಿ ಬಂತಂದ್ರೆ ಅವ್ರ ಬಸವಣ್ಣ ತುಳಲ್ ಸಂಗಮ ದೇವ ವಚನ ಅದು ಇಲ್ಲಿದೆ ಅಂತೇಳಿ ಬರ್ದಿದ್ದದೇನು ಬರ್ದಿದ್ದಾರೆ. ಇದ್ರಾಗೂ ಅದಾರಿ ಉಲ್ಲೇಖ ಮಚ್ಚ ಪುರಾಣದ ಮಚ್ಚ ಪುರಾಣ. ಆದ್ರೆ ನಾವು ಕಂಡು ಹಿಡಿಬೇಕಾದ್ರೆ ಇತಿಹಾಸದಿಂದೇ ಕಂಡು ಹಿಡಿಬೇಕ್ರಿ. ಹಿಂಗೆ ನೇರವಾಗಿ ಇಲ್ಲೇ ಬರ್ದಾರೆ ಅನ್ನೋಂಥ ಯಾವ ಪ್ರೂಫ್ ಅದಂದ್ರೆ ಇಲ್ಲ. ಆಮೇಲೆ ಪೂಜೆ ಮಾಡಿದ್ರಲ್ಲ ಅವ್ರು ಎಲ್ಲಿದ್ದಾರೆ ಬಾಂಧಕಾಮ ಸಲುವಾಗಿ ದಾನ ಕೊಟ್ಟದ್ದು ಉಲ್ಲೇಖ ಆಗ್ತದೆ ಅಂದ್ರೆ 940 ಅಂದ್ರೆ ಲಾಸ್ಟಿಗೆ ಏನು ಬರ್ದಾರಿ 3ನೇ ಒಳಗೆ ಇದು ಯಾರು ಓದುತ್ತಾರ ಅವ್ರು ವಿಜಯ ಆಗತ್ತಾರ. ವಾಚಿತು ಇದಕ್ಕೆ ಟೀಚಿಂಗ್ ಇದ್ರದ್ದು 2 ಸ್ಟೇಜ್ ಆಗಿದ್ರಿ ಬಾಂಧಕಾಮ. ಇದು ಸಭಾ ಮಂಟಪ ನಂತರ ಆಗ್ಯದ್ರಿ, ಇದು ಪೈಲ ಅಂದ್ರೆ ಹೆಂಗೆ ಇದು ಸ್ವಲ್ಪ ಅಂದ್ರೆ ಅವ್ರೇನ್ರಿ ಒಳಗಿನ ಒಳಗೆ ಕಟ್ಟ ಮುಂದೆ ಬಾಂಧಕಾಮ ಕಟ್ಟ ಮುಂದೆ ಒಳಗಿನ ಮೇಲೆ ಮದ್ದು ಕೊಟ್ಟಿರಿ. ಹತ್ರ ಕೋಟಿ ನಿಧಿ ಕೊಡ್ತೀವಿ ಪುರಾತತ್ವ. ಈ ಹೊರಗಿನ ಮಗದ್ದು ಎಲ್ಲ ಓಕೆ ಮಾಡ್ಯಾರ. ಊರಿನವರು ಕಾಂಪೌಂಡ್ ಸಹಿತ ಎಲ್ಲ ತೆಗೆದು ಹಳ್ಳಿ ತೆಗೆದು ಹೊಸದು ಎಲ್ಲ ಮಾಡಿ ಇದು ಒಂದು ಬಾಕು ಒಂದೇ ಉಳಿತೀರಿ. ಎಲ್ಲ ಪೂರ್ವ ಗುಡಿ ಹೊಸದೇ. ಹೊರಗಿನ ಮಗ ಒಳಗಿನ ಮಗನಿಗೆ ಇವಕ್ಕೆ ಅಂತ ಏನು ಚೇಂಜ್ ಇದೆ. ಬಸವಣ್ಣ ಏನು ಕತಿ ಇಲ್ಲಿ ಇದು ಬಸವಣ್ಣಂದ್ರೆ ಅವರು ಬಸವ ಕಲ್ಯಾಣದಿಂದ ರೀ. ಬಸವ ಕಲ್ಯಾಣದಿಂದ ಇಲ್ಲಿ ಮಂಗಳವೇಡ ರಾಜಧಾನಿ ಒಳಗೆ ಕ್ಲಾರ್ಕ್ ಅಂತಾರೆ ಈ ಕಡೆ ಬಂದರು. ಶಿಕ್ಷಣ ಈ ಕಡೆ ಆಯ್ತು, ಅವರು ಈ ಕಡೆ ಬಂದ್ರಿ. ಇಲ್ಲಿಂದ ಪ್ರಮೋಷನ್ ಸಿಕ್ಕ ಕೂಡಲೇ ಬಸವ ಕಲ್ಯಾಣ ಪ್ರಧಾನಮಂತ್ರಿ ಮಂತ್ರಿ ಆದ್ರೆ ಮುಂದೆ ಬಿಜ್ಜೂರ ಆಸ್ಥಾನದೊಳಗೆ ಮಂತ್ರಿ ಆದ ಕೂಡಲೇ ಕೊಂಡಿ ಮಂಚನದೊಂದು ಉದ್ರೇಕದಿಂದ ಅಲ್ಲಿ ಕ್ರಾಂತಿ ಆಯಿತು. ಕ್ರಾಂತಿ ಆದ ಕೂಡಲೇ ಕೂಡಲ ಸಂಗಮಕ್ಕೆ ಹೋಗೇ ಇಲ್ಲ. ಅಲ್ಲಿಂದ ಈ ವಿಮಾನದ ಹತ್ರ ಬರೋದ ಕೊಲೆ ಆಗಿತ್ತು. ಅಂದ್ರೆ ಒಂದು ದೊಡ್ಡ ಶರಣಾವತ್ತು ಅಥವಾ ಒಂದು ದೊಡ್ಡ ಮಾತು ಕೊಲೆ ಆಗ್ಯದಂದ್ರೆ ಅಪಕೀರ್ತಿ ಬರ್ತದಂದು ಅದು ಯಾರೂ ಬೆಳಕಿರ್ತಿಲ್ಲ. ಐಕ್ಯ ಅಂತ ಹೇಳಿ ಐಕ್ಯ ಅಂತ ಹೇಳ್ತಾರೆ. ಲಿಂಗ ಇದಕ್ಕೂ ಸಂಬಂಧ ಇಲ್ಲ, ಸಂಬಂಧ ಇಲ್ಲರಿ. ಅವ್ರು ಹೋಗೇ ಇಲ್ಲ ಕಡೆ, ಅಲ್ಲಿ ತನಕ ಮುಟ್ಟೇ ಇಲ್ಲ. ಅಲ್ಲಿ ತನಕ ಮುಟ್ಟೇ ಇಲ್ಲ, ಹೋಗೇ ಇಲ್ಲ ರೀ. ಆದ್ರೆ ನಾವು ಸಿದ್ದೇಶ್ವರಪ್ಪ ಅವರು ದಳಗ ಆಳಗ ಕೆಲವೊಂದು ತಜ್ಞೆ ಬಂದಿರಿ. ಅವ್ರು ಕೂಡ ಮಾತಾಡಿದ್ರು. ಇವರು ಅವರು ನಿಮ್ಮಂಗೆ ಅಂದ್ರೆ ನಿಮ್ಮ ಬಳಿ ಏನು ಪ್ರೂಫ್ ಅದ ಏನೋ ತಂದ್ರೆ ಪೈಲ ಅಂದ್ರೆ ಮುಂದೆ ಇಲ್ಲೊಂದು 9-10-11 ದಿವಸ ಪ್ರವಚನ ಆಯ್ತು ರೀ. ಆ ಕೂಡಲೇ ಇದ್ರು ಹೋಗಿರಿ ಅಂದ್ರೆ ಯಾಕಂತಂದ್ರೆ ರೀ ಅವ್ರು ಎಷ್ಟು ವಚನ ಮಾಡ್ಯಾರ ಎಲ್ಲ ಮಂಗಳಬೇಡದಾಗ ಮಾಡ್ಯಾರ. ಆನಂತರ ಆ ಆಸ್ಥಾನ ಇದ್ದಾಗ ರೀ ಇಲ್ಲಿ ತರತನಾಡು ಸಹಿತ ದೇವಾಡಿ ಅಂತ ಒಂದು 1000 ಹಳ್ಳಿ ಸರ್ದಾರ ಅದು. ಅದ್ರ ಕೆಳಗೆ ಒಂದು 1000 ಹಳ್ಳಿ ಇದ್ದರು. ಆ ಇದ್ರಾಗ ಇದು ಬರ್ತದೆ, ಇದು ಬರ್ತದೆ ರೀ. ಇದು ಏನಂದ್ರೆ ಎಲ್ಲ ಅವಾಗ ಕನ್ನಡ ಇದರ ಕಾಗದಪತ್ರಿ ಎಲ್ಲ ಕನ್ನಡ ಇದ್ದಿದ್ದು ಅದ್ರ ಆಳೆ. ಅವಾಗ 50 ವರ್ಷಕ್ಕಿಂತ ಮೊದಲು ಎಲ್ಲ ಇದು ಕನ್ನಡನೇ ಇತ್ತು. ಆಮೇಲೆ ದಕ್ಷಿಣ ಮಹಾರಾಷ್ಟ್ರ ಕನ್ನಡನೇ ಇತ್ತು. ಇದು ಕಲ್ಯಾಣ ಮುಂಬೈ ತನಕ ಕನ್ನಡ ಕರ್ನಾಟಕ ಸೇರಿಸಿ
ಆ್ಯಕ್ಚುಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಹೋಗ್ಬೇಕು, ಇದು ದಕ್ಷಿಣ ಕರ್ನಾಟಕಕ್ಕೆ ಹಾಂ ಇದೆಲ್ಲ ಕನ್ನಡ ಮಾತಾಡೋರು. ಎಲ್ಲ ಕನ್ನಡನೇ ಮಾತಾಡ್ತಾರೆ. ಇಲ್ಲಿ ದೂರತನ ಅಂದ್ರೆ ಇದು ಕಲ್ಯಾಣ ಮುಂಬೈ ಏನದ ನೋಡಿ, ಕಲ್ಯಾಣ ಮುಂಬೈ ಅಲ್ಲಿ ತನಕ ಕರ್ನಾಟಕ ಇದ್ದದ ನಾವು ಕಲ್ಯಾಣ ಮುಂಬೈ ತನಕ, ಕಾವೇರಿಯಿಂದ ಗೋದಾವರಿ ತನಕ ಕನ್ನಡ. ತನಕ ಆದರೆ ಈಗ ಮುಂದೆ ಒಂಚೂರು ಏನ್ರಿ ದಾಖಲೆ ಸಿಗ್ತದೆ? ಏನಿಲ್ಲ, ಯಾರು ಪುಸ್ತಕ ಬರ್ತಾರೆ? ಇಲ್ಲಿ ಇಲ್ಲಿ ಅವ್ರು ಪಟ್ಟಣ ಶೆಟ್ಟಿ ಒಬ್ರು ಬರ್ತಾರೆ. ಅದೇ ಇಲ್ಲಿ ಹೋಗೋನಲ್ಲಿ ಏನಂತ ಬರ್ತಾರೆ? ಅಲ್ಲಿದು ಇಲ್ಲಿದು ವರ್ಣನೆ ಮಾಡಿರೋದು ವರ್ಣನೆ ಮಾಡ್ಯಾರಿ. ಆದ್ರೆ ಈ ಕೂಡಲ ಸಂಗಮ ಇದೇ ಕರೆಯಂತ ಈಗ ಅಂದಾರ ಪುಸ್ತಕದಾಗ. ಇವ್ರು ಬಗಲೇ ಸರ್ ಇವ್ರು ಕುಲಕರ್ಣಿ ಸಾಹೇಬ್ರಿ. ಹಾಂ, ಸಂಯುಕ್ತ ಕರ್ನಾಟಕ ಇದು ಅದಲ್ರಿ ಪೇಪರ್ ಅಂದ್ರೆ ಈ ಗುಡಿ ಕಟ್ಟಿ ಗುಡಿ ಸೇವಾ ಮಾಡ್ಲಿಕ್ಕೆ ಜಮೀನ್ ದಾನ ಮಾಡಿ ಅದು ಕನ್ನಡದಾಗೆ ಕನ್ನಡದಾಗೆ ಏನ್ ದಾನ ಪತ್ರದ ಏನ್ ಮಾಡಿಲ್ರಿ ಅವ್ರು, ಶಿಲಾಲೇಖದಾಗೆ ಮಾಡಿ ಅಲ್ಲಿ ಅದ ತೋರಿಸ್ತೇನೆ ತೋರಿಸ್ತೀವಿ. ಇದು ಏನದ ಮುಂದೆ ಮರಾಠಿ ಭಾಷೆದಾಗ ಆಗ್ಯದ. 940 ಭಾಷೆ ಇದು ಮರಾಠಿ ಭಾಷೆ ರೀ. ಎಲ್ಲಕ್ಕಿಂತ जुना शिलालेख मराठी भाषा जुना ಎಲ್ಲಕ್ಕಿಂತ ಹಳೆ ಶಿಲಾಲೇಖ. ಶ್ರವಣ ಬೆಳಗೊಳದಲ್ರಿ ಕೆಳಗ ಚಾಮುಂಡರಾಯ ಶಿಲಾಲೇಖ ಅಲ್ಲಿ ಇದು ಸಣ್ಣ ಇರ್ತಿರ್ತಾರೆ. ಅದು ಪೈಲ ಶಿಲಾಲೇಖ ಐತಿ, ಅದಕ್ಕಿಂತ ಪೈಲ ಅದಕ್ಕಿಂತ जुना ಇದು ಹಳೆ. ಇದು ಸೆಂಟ್ರಲ್ ಗವರ್ನಮೆಂಟ್ ಇದು ತೊಡಗರಿ ಮರಾಠಿ ಮನೆ ಅಭಿಜಾತ ದರ್ಜಾ ಸಿಗ್ತಲ್ರಿ, ಅದನ್ನ ಇಲ್ಲಿ ಪ್ರೂಫ್ ಇದು ಮಾಡಿದ್ರು. ಅಂದ್ರೆ ಪ್ರೂಫ್ ಇಲ್ಲಿ ಪ್ರೂಫ್ದಿಂದ ಇದು ಅಭಿಜಾತ ಭಾಷಾ ದರ್ಜೆ ಇದ್ದಿರ್ಲಿಲ್ಲ ನಮ್ಮ ಮರಾಠಿ ಭಾಷೆ. ಕನ್ನಡಕ ಇದ್ದೋಳ್ರಿ ಹಳಿ ಭಾಷೆ ಹಾಕಳಿ ಅಭಿಜಾತ ಭಾಷೆಯನ್ನು ಮಾಡ್ಲಿಕ್ಕೆ ಇದನ್ನು ತೊಗೊಂಡ್ರಿ. ಐದ್ರಿ ಪಂಚಕೂಟ ಇದ್ದವ್ರಿ. ಇಲ್ಲಿ ಮೇನ್ ಉತ್ತರ ದಿಶಾ ಇದ್ದವ್ರಿ ಸಂಗಮೇಶ್ವರ बदामी चालू इतकंದ್ರೆ 300 ते 700 इसवी सन 300 ते 700 ಏನ್ರಿ ಗುರುಗಳ ಇದು ಇದನ್ನ ಇದು पहिला ಗುಡಿ ರಚನಾ ಮಾಡಾರಿ. ಇದು ಅರ್ಥಪೀಠ तयार ಮಾಡಿ ಇದ್ರ ಮೇಲೆ ಅದು 7 ಮಕ್ಕಳು ಸ್ಥಾಪನೆ ಮಾಡಿ ಬಾಂಧಕಾಮ ಚಾಲು ಗುಡಿ ಅದರ ರಚನಾ ಅದು ರೆಡಿ ಕೊಟ್ಟು ಹಿಂಗೇಳಿ ಸರ್ ಈ ಕಡೆ ಕಣ್ಣು ನೋಡ್ರಲ್ಲ ಇಲ್ಲಿ ಸೈಡ್ ಕೈ ಹಚ್ಚಿ ಇಲ್ಲಿ ಹೇಳಿ ಸರ್ ಕೈ ಇದು ನಿಮ್ಮ ಕಡೆ ನಿಮಗೆ ಮಂಗಲವೋ ಗುರು ದೇವ ನಿಮಗೆ ಮರವೆ ಅರವನಾಗಿ ಹಿರಿದು ಕಿರಿದು ನೀಗಿ ಮೆರವ ಕೂಡಲಪುರದ ಸಂಗಮನಾಥನಿಗೆ ಮಂಗಲವೋ ಗುರು ದೇವ ನಿಮಗೆ ಮಂಗಲವೋ ಗುರು ದೇವ ನಿಮಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರಾರತಿ ನೀಲಕಂಠಧರ ನಿಗಮ ಗೋಚರ ಬಾಲಚಂದ್ರಾಭರಣಗೆ ಬಾಲಿ ಬಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ ಕರ್ಪೂರಾರತಿ ವಾರಿ ಯೋದ್ಭವ ಶಿರವ ಹರಿದನು ಮರಹರ ಮಹಾದೇವಗೆ ಘೋರ ತಾಪವ ದೂರ ಮಾಡುವ ಶೂರ ಷಣ್ಮುಖ ನಯಗೆ ಕರ್ಪೂರಾರತಿ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರ ಶರಣು ಜನಕ್ಕೆ ವರವ ಇತ್ತನು ಪರಮ ಪಾರ್ವತಿ ಅರಸಗೆ ಹರೆಯುಳಿಕವನ ಕೂಡ ಸೊನ್ನಾಲಪುರದ ಸಿದ್ಧ ರಾಮಗೆ ಕರ್ಪೂರಾರತಿ ಬೆಳಗಿರೆ ಕಾರುಣ್ಯ ಮೃಡಹರ ದೇವಗೆ ಕರ್ಪೂರ ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜೇಂದ್ರಹರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾಮಿ ಚೈತನ್ಯಮಾಮೆ ಕರ್ಪೂರ ದೀಪಂ ನಿರಾಜಯಾಮೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ
ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿಂ ಪೂಜ್ಯಮೂಲಂ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯ ಮೋಕ್ಷಮೂಲೋ ಗುರುಕೃಪಾ ತಸ್ಮೈ ಶ್ರೀ ಗುರುವೇ ನಮಃ. ಜಯ ಮಂಗಲಂ ಜಯ ಪಾರ್ವತೀಶ್ವರ ಹರ ಹರ ಮಹಾದೇವ. ಸದ್ಗುರು ಸಂಗಮೇಶ್ವರ ಮಹಾರಾಜ್ ಕಿ ಜಯ. ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜಯ. ಶ್ರೀಮದ್ ಜಗದ್ಗುರು पंचाचार्य महाराज की जय. आचार्य सद्गुरुनाथ महाराज की जय. ಮ್ಯಾಲಿಲ್ಲಿ ಬಿತ್ತಪ್ಪ ಅಂದ್ರೆ ಪ್ರತಿಯೊಂದು ಒಂದು ಮೂರ್ತಿ ಸ್ಪರ್ಶ ಆಗಿ ಕೆಳಗೆ ಬರ್ತದೆ. ಹಂಗೆ ರಚನಾ ಅದ ಇದು. ಶಿಲ್ಪಕಲೆ ಅದ್ಭುತ ಇದೆ. ಅದ್ಭುತ. ಇದಕ್ಕೆ ಪುರಾತತ್ವ ಇಲಾಖೆಯವರು ಜಗತ್ತು ಏಕಮೇವ ಅಂತೇಳಿ ಬರೆದು ಕೊಟ್ಟಾರೆ. ಇಲ್ಲಿ ಅದ ರೀ ಇದು ಎಲ್ಲ ಬೋರ್ಡ್ ಮೇಲೆ ಅದ ರೀ. ಈ ಬೋರ್ಡದೊಂದು ಫೋಟೋ ತಗೋ. 1700 ವರ್ಷದ ಹಿಂದಿಂದ ಇದು ಅಲ್ರಿ, ಇದು ನಾವು ಮಾಡೀವಿ. ಇದಷ್ಟೇ ಸಿಕ್ಕಲ್ಲ ಸಿಕ್ಕಂದ್ರೆ ಫೋಟೋ ತಗೋತೀನಿ. ನೀವು ಹಳೆ ಸಿಕ್ಕಂದ್ರೆ